ಕೈಗಾರಿಕೆ ಅಭಿವೃದ್ಧಿ ಹೆಸರಿನಲ್ಲಿ ರೈತರ ಫಲವತ್ತಾದ ಭೂಮಿಗಳನ್ನ ಏನು ಕಸಿದುಕೊಳ್ಳಲು ಸರ್ಕಾರ ಮುಂದಾಗಿದೆ. ಇವತ್ತೇನು ರೈತರ ಭೂಮಿಗಳನ್ನ ನಾವು ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಇವತ್ತು ದೇವನಹಳ್ಳಿ ತಾಲೂಕಿನ ಚಂದ್ರಾಯಪಟ್ಟಣ ಹೋಬಳಿಯಲ್ಲಿ ಇವತ್ತು 13 ಹಳ್ಳಿಗಳ ಗ್ರಾಮಸ್ಥರು ಇವತ್ತು ರೈತರು ಇವತ್ತು ದಂಗೆ ಎದ್ದಿದ್ದಾರೆ. ಸುಮಾರು 2 ವರ್ಷದಿಂದ ಸತತವಾಗಿ 840 ದಿನಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ. ಹೋರಾಟ ಮಾಡ್ತಾ ಇದ್ರು ಕೂಡ ಇವತ್ತು ಸರ್ಕಾರ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇವತ್ತೇನು ನಾವು ಸಿದ್ದರಾಮಯ್ಯನವರು ವಿರೋಧ ಪಕ್ಷದಲ್ಲಿದ್ದಂತ ಸಂದರ್ಭದಲ್ಲಿ ನಾವು ಹೋರಾಟದ ವೇದಿಕೆಗೆ ಬಂದು ನಾನು ಅಧಿಕಾರಕ್ಕೆ ಬಂದಿದ ತಕ್ಷಣನೇ ನಾನು ನಿಮ್ಮ ಈ ಒಂದು ನೋಟಿಫಿಕೇಶನ್ ಏನಾಗಿದೆ, ರೈತರ ಭೂ ಸ್ವಾಧೀನ ಏನಾಗಿದೆ ಅದನ್ನ ವಾಪಸ್ ಪಡ್ಕೊಳ್ತೀನಿ, ನಿಮ್ಮ ಭೂಮಿಯನ್ನ ನಿಮಗೆ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಏನ್ ಮಾತು ಕೊಟ್ಟಿದ್ರು, ಇವತ್ತು ಆ ಮಾತನ್ನ ಇವತ್ತು ಬಂದು ಅಧಿಕಾರಕ್ಕೆ ಬಂದು ವರ್ಷ ಆದ್ರೂ ಕೂಡ ಇದುವರೆಗೂ ಈಡೇರಿಸಿಲ್ಲ. ಅದ್ರ ಜೊತೆಗೆ MB ಪಾಟೀಲ್ ಆಗ್ಬೋದು, ಕೈಗಾರಿಕಾ ಮಿನಿಸ್ಟರ್ ಏನ್ ಹೇಳಿದ್ದಾರೆ, ಇವತ್ತು ಕೈಗಾರಿಕಾ ಮಂತ್ರಿಗಳು ಏನಿದ್ದಾರೆ MB ಪಾಟೀಲ್ರು ಕೂಡ ಇವತ್ತು ಬಂಡವಾಳಶಾಹಿಗಳ ಪರವಾಗಿ ಇವತ್ತು ಬಹುರಾಷ್ಟ್ರೀಯಗಳ ಗುಲಾಮರಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ರೈತರ ಭೂಮಿಗಳ ಸುಮಾರು 13 ಹಳ್ಳಿಗಳ ರೈತರು ಇವತ್ತು ಭೂಮಿಯನ್ನ ನಾವು ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಸತತವಾಗಿ 840 ದಿನಗಳಿಂದ ಹೋರಾಟ ಮಾಡ್ತಾ ಇದ್ರು ಕೂಡ ಸರ್ಕಾರ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇವತ್ತು ಕೊಟ್ಟ ಮಾತನ್ನ ಇವತ್ತು ಸಿದ್ದರಾಮಯ್ಯನವರು ತಪ್ಪಿದ್ದಾರೆ. ಇವತ್ತು ಆ ಕಾರಣಕ್ಕಾಗಿ ಇವತ್ತು ನಮ್ಮ ಭೂಮಿಯನ್ನ ನಾವು ಉಳಿಸ್ಕೊಳ್ಳೋದಕ್ಕೋಸ್ಕರ ಮುಂದಿನ ಯುವ ರೈತರು ಇವತ್ತು ಭೂಮಿಯನ್ನ ಫಲವಾದ ಕೃಷಿ ಮಾಡೋದಕ್ಕೋಸ್ಕರ ಇವತ್ತು ಭೂಮಿಯನ್ನ ಉಳಿಸ್ಕೊಬೇಕಾಗಿದೆ. ಮುಂದಿನ ಜನರ ಭವಿಷ್ಯಕ್ಕಾಗಿ, ಆಹಾರದ ಭವಿಷ್ಯಕ್ಕಾಗಿ ಇವತ್ತು ಭೂಮಿಯನ್ನು ಉಳಿಸ್ಕೊಬೇಕಾಗಿದೆ. ಹಾಗಾಗಿ ಇವತ್ತು ಏನು ಇದೇ ತಿಂಗಳು 23ನೇ ತಾರೀಕು ಮುಖ್ಯಮಂತ್ರಿಗಳ ಮನೆಗೆ ಕಾಲ್ನಡಿಗೆ ಜಾಥಾ ಮಾಡುವ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಹಮ್ಮಿಕೊಂಡಿದ್ದೀವಿ. ಆ ಕಾರ್ಯಕ್ರಮಕ್ಕೆ ಇವತ್ತು ಕೋಲಾರ ಜಿಲ್ಲೆಯಿಂದ ಕೂಡ ಸುಮಾರು ರೈತರು ಇವತ್ತು ಹೊರಡ್ತಾ ಇದ್ದೀವಿ. ಅಲ್ಲಿ ಹೋರಾಟದಲ್ಲಿ ಭಾಗಿಯಾಗೋದ್ರ ಜೊತೆಗೆ ಬೆಂಬಲ ಕೊಟ್ಟು ನಾವು ಇವತ್ತು ಒಂದು ಎಚ್ಚರಿಕೆಯನ್ನ ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ. ಏನಂತಂದ್ರೆ ನಮ್ಮ ಭೂಮಿಯನ್ನ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ, ನಮ್ಮ ಫಲವತ್ತಾದ ಭೂಮಿಗಳನ್ನ ನಾವು ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಸರ್ಕಾರಕ್ಕೆ ಅದು ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ.